ಮೋದಿ ಕನಸು ಭಗ್ನ, ಮಕಾಡೆ ಬಿತ್ತು ಮೇಕ್ ಇನ್ ಇಂಡಿಯಾ. 10 ವರ್ಷದಲ್ಲಿ ಎದ್ದೇಳದ ಉತ್ಪಾದನೆ, ಮೋದಿ ಗಾಡಿ ಎಡವಿದ್ದಲೇ. ನಮಸ್ಕಾರ ಸ್ನೇಹಿತರೆ, ಮೇಕ್ ಇನ್ ಇಂಡಿಯಾ PM ನರೇಂದ್ರ ಮೋದಿ ಅವರ ಕನಸಿನ ಕೂಸು. ಉತ್ಪಾದನೆಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಭಾರತವನ್ನು ವಿಶ್ವದ ಪವರ್ ಹೌಸ್ ಮಾಡಬೇಕು, ಚೀನಾ ಥರ ಮಾಡಬೇಕು ಅನ್ನೋ ಮಹತ್ವಾಕಾಂಕ್ಷಿ ಯೋಜನೆ. ಮಾಡಿ ಜಗತ್ತಿಗೆಲ್ಲ ಎಕ್ಸ್ಪೋರ್ಟ್ ಮಾಡಬೇಕು ನಾವು ಅಂತ, ದುಡ್ಡು ಗಳಿಸಬೇಕು ಡಾಲರಲ್ಲಿ ಅಂತ. ಆದರೆ ಇವತ್ತು ಭಾರತ ಟಾಪ್ ಪವರ್ ಹೌಸ್ ಬಿಟ್ಟಾಕಿ 2014ರಲ್ಲಿ PM ನರೇಂದ್ರ ಮೋದಿ ಅವರು ಫಸ್ಟ್ ಟೈಮ್ PM ಆಗಿ 2014ರಲ್ಲಿ ಆ ಅವಧಿಯಲ್ಲಿ GDP 15% ಉತ್ಪಾದನಾ ಕ್ಷೇತ್ರದ ಕೊಡುಗೆ ಇತ್ತಲ್ಲ, ಅಷ್ಟೇ ಇದೆ. 1% ಡೌನೇ ಆಗಿದೆ. GDP ಪರ್ಸೆಂಟೇಜ್ ಕಂಪೇರ್ ಮಾಡಿದ್ರೆ ಉತ್ಪಾದನೆ ಪ್ರೋಗ್ರೆಸ್ಸೇ ಆಗಿಲ್ಲ. 15% ಇದ್ದು 14ಕ್ಕೆ 1% ಡೌನೇ ಆಗಿದೆ. ವಿಯೆಟ್ನಾಂನಂಥ ಪುಟಾಣಿ ರಾಷ್ಟ್ರ ಭಾರತದ ಎಕ್ಸ್ಪೋರ್ಟ್ಸ್ಗೆ ಟಕ್ಕರ್ ಕೊಡ್ತಾ ಇದ್ದಾರೆ. ಹಾಗಿದ್ರೆ ಈ ಹಿನ್ನಡೆಗೆ ಏನು ಕಾರಣ? ಉತ್ಪಾದನೆ ಭಾರತದ ಮೂಲ ಮಂತ್ರ ಆಗಬೇಕು ಅಂತ ಇದ್ದ ಮೋದಿ ಎಲ್ಲೆಡವುದ್ರು? ಅಷ್ಟಕ್ಕೂ ಭಾರತಕ್ಕೆ ಈ ಮ್ಯಾನುಫ್ಯಾಕ್ಚರಿಂಗ್ ಯಾಕೆ ಇಂಪಾರ್ಟೆಂಟ್? ಉತ್ಪಾದನೆ ಏರಿಕೆ ಆಗಬೇಕು ಅಂದರೆ ಭಾರತ ಏನು ಮಾಡಬೇಕು? ಬನ್ನಿ ಇದೆಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಏನಿದು ಮೇಕ್ ಇನ್ ಇಂಡಿಯಾ? ಸ್ನೇಹಿತರೆ, ಮೇಕ್ ಇನ್ ಇಂಡಿಯಾ ಹೆಸರೇ ಹೇಳುವಂತೆ ಭಾರತದಲ್ಲಿ ಉತ್ಪಾದನೆ ಹೆಚ್ಚಿಸಬೇಕು, ವಿದೇಶಿ ಹೂಡಿಕೆ ತಂದು ಮ್ಯಾನುಫ್ಯಾಕ್ಚರಿಂಗ್ ಕ್ಷೇತ್ರದಲ್ಲಿ ಭಾರತವನ್ನು ವಿಶ್ವದ ಪವರ್ ಹಬ್ ಮಾಡಬೇಕು, ಉದ್ಯೋಗ ಸೃಷ್ಟಿಸಬೇಕು, ಇಂಪೋರ್ಟ್ ಕಮ್ಮಿ ಮಾಡಬೇಕು, ಎಕ್ಸ್ಪೋರ್ಟ್ ನಮ್ದು ಜಾಸ್ತಿ ಆಗಬೇಕು ಅನ್ನೋ ದೊಡ್ಡ ಕನಸು. 2014ರಲ್ಲಿ PM ನರೇಂದ್ರ ಮೋದಿ ದೇಶದ ಮುಂದೆ ಈ ಸಂಕಲ್ಪವನ್ನು ಇಟ್ಟಿದ್ರು. ಮೇಕ್ ಇನ್ ಇಂಡಿಯಾ ಅಡಿ ಒಟ್ಟು 3 ಗುರಿಗಳನ್ನು ಹಾಕೊಂಡಿದ್ರು. ಮ್ಯಾನುಫ್ಯಾಕ್ಚರಿಂಗ್ ಗ್ರೋತ್ ರೇಟ್ನ 12ರಿಂದ 14%ಗೆ ತಗೊಂಡು ಹೋಗೋದು, 2022ರ ಒಳಗೆ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ 10 ಕೋಟಿ ಉದ್ಯೋಗ ಸೃಷ್ಟಿ ಮಾಡೋದು, ಜೊತೆಗೆ 2025ರ ಒಳಗೆ ದೇಶದ GDPಗೆ ಉತ್ಪಾದನಾ ವಲಯದ ಕೊಡುಗೆಯನ್ನು 25%ಗೆ ತಗೊಂಡು ಹೋಗೋದು ಅಂತ. ಇದಕ್ಕಾಗಿ ಕೇಂದ್ರ ಸರ್ಕಾರ 17 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಹಣವನ್ನು ಸುರಿದಿತ್ತು. ಖಾಸಗಿ ಕಂಪನಿಗಳು ಭಾರತದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಲಿ ಅಂತ ಇನ್ಸೆಂಟಿವ್ ಕೊಡೋಕೆ PLI ಯೋಜನೆಯನ್ನು ತಂದಿದ್ರು. ಇದರ ಮೂಲಕ ಆಟೋಮೊಬೈಲ್, ಎಲೆಕ್ಟ್ರಾನಿಕ್ಸ್, ಟೆಕ್ಸ್ಟೈಲ್ ಸೇರಿದಂತೆ ಸುಮಾರು 13 ಕೀ ಕ್ಷೇತ್ರಗಳಿಗೆ 2 ಲಕ್ಷ ಕೋಟಿವರೆಗೆ ಇನ್ಸೆಂಟಿವ್ ಕೂಡ ಕೊಡಲಾಯಿತು. ಇಷ್ಟೆಲ್ಲ ಮಾಡಿದ್ಮೇಲೂ ಕೂಡ ಮೇಲೆ ಹೇಳಿದ ಬಹುತೇಕ ಗುರಿಗಳಿದಾವಲ್ಲ, ಇಟ್ಕೊಂಡಿದ್ದ ಗುರಿಗಳು, ಅದನ್ನು ತಲುಪುವಲ್ಲಿ ಮೇಕ್ ಇನ್ ಇಂಡಿಯಾ ಪ್ರೋಗ್ರಾಮ್, ಮೋದಿ ಅವರ ಈ ಕನಸು ಫೇಲ್ ಆಗಿದೆ. ಮೇಕ್ ಇನ್ ಇಂಡಿಯಾ ರಿಯಾಲಿಟಿ ಏನು? GDPಲಿ ಉತ್ಪಾದನಾ ವಲಯದ ಪಾಲು 25% ಬಿಡಿ, ಮುಂಚೆ ಇದ್ದಿದ್ದಕ್ಕಿಂತಲೂ ಕಮ್ಮಿನೇ ಇದೆ. GVA ಗ್ರಾಸ್ ವ್ಯಾಲ್ಯೂ ಆ್ಯಡೆಡ್ ಲೆಕ್ಕದಲ್ಲಿ 2014ರ ಹಣಕಾಸು ವರ್ಷದಲ್ಲಿ 15% ಕಾಂಟ್ರಿಬ್ಯೂಟ್ ಮಾಡ್ತಾ ಇತ್ತು ದೇಶದ GDPಗೆ ಮ್ಯಾನುಫ್ಯಾಕ್ಚರಿಂಗ್. 10 ವರ್ಷದ ಬಳಿಕ 2024-25ರಲ್ಲಿ ನರೇಂದ್ರ ಮೋದಿ ಅವರ 2 ಅವಧಿ ಬಳಿಕ ಇನ್ನೊಂದು % ಕಮ್ಮಿನೇ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ, 14%ಗೆ ಕುಸಿದಿದೆ. ಸರ್ಕಾರದ MOSPI ಡೇಟಾ ಪ್ರಕಾರ ನೋಡಿದಾಗ, ಕೇಂದ್ರ ಸರ್ಕಾರದ್ದೇ ಡೇಟಾ, 2014ರಲ್ಲಿದ್ದ 17%ನಷ್ಟೇ ಇದೆ. 10 ವರ್ಷಗಳಲ್ಲಿ ಬಹುತೇಕ 14ರಿಂದ 17%ನ ಆ ಬ್ಯಾಂಡ್ ವಿಡ್ತ್ನಲ್ಲೇ ಇದೆ. ಅಲ್ಲದೆ ಉತ್ಪಾದನಾ ಕ್ಷೇತ್ರದ ಗ್ರೋತ್ ರೇಟ್ ಕೂಡ, ಅಂದರೆ ವರ್ಷ ಎಷ್ಟು % ಜಾಸ್ತಿ ಆಗ್ತಾ ಹೋಗ್ತಾ ಇದೆ, ವಿಸ್ತರಿಸ್ತಾ ಹೋಗ್ತಿದೆ ಈ ಕ್ಷೇತ್ರ ಅಂತ ಬಂದಾಗಲೂ ಕೂಡ 8ರಿಂದ 10%ನ ಆಸುಪಾಸಿನಲ್ಲೇ ಇದೆ. ಕೇವಲ 2015ರಲ್ಲಿ ಮಾತ್ರ ಸರ್ಕಾರ ಹಾಕೊಂಡಿದ್ದ 12-14%ನ ಟಾರ್ಗೆಟನ್ನು ರೀಚ್ ಮಾಡಲಾಗಿತ್ತು. ಇಂಪೋರ್ಟ್ಸ್ ಕೂಡ ತುಂಬ ಕಮ್ಮಿ ಆಗ್ತಾ ಇಲ್ಲ. 2014ರಲ್ಲಿ ಭಾರತದ GDP 25% ವಸ್ತುಗಳನ್ನು ಆಮದು ಮಾಡಿಕೊಳ್ತಾ ಇತ್ತು. 2023ರಲ್ಲಿ 23%ನಷ್ಟು ಇದೆ. ಸಣ್ಣ ಇಂಪ್ರೂವ್ಮೆಂಟ್ ಆಗಿದೆ, ಕೇವಲ 2%ನಷ್ಟು ಮಾತ್ರ ಇಂಪೋರ್ಟ್ ನಮ್ಮದು ಕಮ್ಮಿ ಆಗಿರೋದು. ಆದರೆ ಎಕ್ಸ್ಪೋರ್ಟ್ ಜಾಸ್ತಿ ಆಗಿದೆ, ಆಲ್ಮೋಸ್ಟ್ ಡಬಲ್ ಆಗಿದೆ. 2013ರಲ್ಲಿ $317 ಬಿಲಿಯನ್ ಮೌಲ್ಯದ ವಸ್ತು ರಫ್ತು ಮಾಡ್ತಾ ಇದ್ವಿ, ಈಗ ಅದು ಹೆಚ್ಚು ಕಮ್ಮಿ $776 ಬಿಲಿಯನ್ ತಲುಪಿದೆ. ಆದರೆ ಮೇಕ್ ಇನ್ ಇಂಡಿಯಾ ಟಾರ್ಗೆಟ್ ಇದ್ದಿದ್ದು ಇಂಪೋರ್ಟ್ಗೆ ತಕ್ಕಂತೆ ಎಕ್ಸ್ಪೋರ್ಟ್ ಜಾಸ್ತಿ ಆಗಬೇಕು ಅಂತ. ಆದರೆ ಇಂಪೋರ್ಟ್ ಜಾಸ್ತಿ ಆಗಿರೋದ್ರಿಂದ ಟ್ರೇಡ್ ಡೆಫಿಸಿಟ್ ಜಾಸ್ತಿನೇ ಆಗಿದೆ. ನಾವು ಎಕ್ಸ್ಪೋರ್ಟ್ ಜಾಸ್ತಿ ಮಾಡಿದ್ದೀವಿ ಮುಂಚೆ ಕಂಪೇರ್ ಮಾಡಿದ್ರೆ, ಆದರೆ ಇಂಪೋರ್ಟ್ ಕೂಡ ಜಾಸ್ತಿ ಆಗ್ತಾನೇ ಬಂದಿದೆಯಲ್ಲ ಸ್ವಾಮಿ, ಹಾಗಾಗಿ ಬಹಳ ನಮಗೆ ಲಾಭ ಆಗಿಲ್ಲ. 2014ರಲ್ಲಿ $32 ಬಿಲಿಯನ್ ಆಸುಪಾಸಲ್ಲಿತ್ತು ವ್ಯಾಪಾರದ ಕೊರತೆ, ಟ್ರೇಡ್ ಡೆಫಿಸಿಟ್ ನಮಗೆ ವಿದೇಶಗಳ ಜೊತೆಗೆ. ಈಗ $54 ಬಿಲಿಯನ್ ರೀಚ್ ಆಗಿದೆ. ಅತ್ತ ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ವಿದೇಶಿ ಹೂಡಿಕೆ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ FDI ಕೂಡ ಏರಿಕೆಯಾಗಬೇಕು ಅನ್ನೋ ಗುರಿಯನ್ನು ಸರ್ಕಾರ ಇಟ್ಕೊಂಡಿತ್ತು. ಅದಕ್ಕೆ ತಕ್ಕಂತೆ 2014ರಲ್ಲಿ $45 ಬಿಲಿಯನ್ ಇದ್ದ FDI ಈಗ $71 ಬಿಲಿಯನ್ ರೀಚ್ ಆಗಿದೆ. ನೋಡಿದಾಗ ವಾವ್, ಸೂಪರ್ ಅಲ್ವಾ, ಸುಮಾರು ಇಂಪ್ರೂವ್ ಆಗಿದೆಯಲ್ಲ ಅಂತ ಅನಿಸುತ್ತೆ. ಆದರೆ ಇದೇ ವೇಳೆ ಡಿಸ್ಇನ್ವೆಸ್ಟ್ಮೆಂಟ್, ಅಂದರೆ ಭಾರತದಿಂದ ಹೂಡಿಕೆಯನ್ನು ಮಾರಿಬಿಟ್ಟು ವಿದೇಶಿಯರು ಓಡ್ ಹೋಗಿರೋದು ಕೂಡ ಜಾಸ್ತಿ ಆಗಿದೆ. ಅಂದರೆ ವಿದೇಶಿ ಹೂಡಿಕೆ ಇಂಪ್ರೂವ್ ಆಗ್ತಾ ಬಂದಿದೆ, ಸೇಮ್ ಟೈಮ್ ವಿದೇಶಿ ಹೂಡಿಕೆ ಹಿಂತೆಗೆತ ಮಾರಿಬಿಟ್ಟು ವಾಪಸ್ ಓಡ್ ಹೋಗಿರೋದು ಕೂಡ ಜಾಸ್ತಿನೇ ಇದೆ. ನೆಟ್ ಟು ನೆಟ್ ನೋಡಿದಾಗ ನಾವು ಹಿಂದೆನೇ ಬಿದ್ದಿದ್ದೀವಿ FDIನಲ್ಲೂ ಕೂಡ.
ಅಥವಾ ಉದ್ಯೋಗ ಸೃಷ್ಟಿಯಂತೂ ಕನಸಾಗುಳಿದಿದೆ. ಉತ್ಪಾದನಾ ಕ್ಷೇತ್ರದಲ್ಲಿ 10 ಕೋಟಿ ಜಾಬ್ ಕ್ರಿಯೇಟ್ ಮಾಡಿಕೊಡ್ಬೇಕು ಅನ್ನೋ ಗುರಿಯನ್ನು ಇಟ್ಕೊಳ್ಳಲಾಗಿತ್ತು. ಆದರೆ ನಾವಿನ್ನೂ ಕೂಡ 2 ಕೋಟಿಯನ್ನೂ ತಲುಪಿಲ್ಲ. 2014ರಲ್ಲಿ ಉತ್ಪಾದನೆ 11.6% ಉದ್ಯೋಗ ಸೃಷ್ಟಿಯಲ್ಲಿ ಅದರ ಕೊಡುಗೆ ಇತ್ತು. ಆದರೆ ಈಗ 10.6%ಗೆ ಕುಸಿದಿದೆ ಉತ್ಪಾದನಾ ಕ್ಷೇತ್ರದ ಉದ್ಯೋಗದ ಕೊಡುಗೆ. ಬಹುತೇಕ ಎಲ್ಲ ಅಂಕಿಅಂಶಗಳಲ್ಲೂ ಕೂಡ ಮೇಕ್ ಇನ್ ಇಂಡಿಯಾ ಫೇಲ್ ಆಗಿರೋದು ಅಥವಾ ಅಂದುಕೊಂಡ ಗುರಿಯನ್ನು ತಲುಪದೇ ಇರೋದು ಕಾಣಿಸ್ತಾ ಇದೆ. ಹಾಗಂತ ಏನೋ ಅಚೀವ್ ಮಾಡೇ ಇಲ್ಲ ಅಂತಲ್ಲ, ಅದಕ್ಕೆ ನಾವು ಹೇಳ್ತಿರೋದು. ಫೇಲ್ ಅಂತ ಹೇಳೋ ಸಂದರ್ಭದಲ್ಲಿ ಕೇರ್ಫುಲ್ ಆಗಿದೆ ನಾವು ಮೆನ್ಷನ್ ಮಾಡ್ತಿರೋದು. ಬರೀ ಫೇಲ್ ಅಂತಲ್ಲ, ಅಂದುಕೊಂಡಷ್ಟು ರೀಚ್ ಆಗ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಲೂ ಅದಕ್ಕೆ ನಾವು ಹೇಳ್ತಿರೋದು. ಒಂದಷ್ಟು ಅಚೀವ್ಮೆಂಟ್ಸ್ ಆಗಿದೆ. ಹೂಡಿಕೆ FDI ತರುವಲ್ಲಿ ಯಶಸ್ವಿಯಾಗಿದೆ. ಕೆಲವೊಂದು ಸೀಮಿತ ಕ್ಷೇತ್ರದಲ್ಲಿ ಉತ್ಪಾದನೆ ಏರಿಕೆಯಾಗಿದೆ. ಮೊಬೈಲ್, ಸ್ಮಾರ್ಟ್ಫೋನ್ ಮಾಡೋದು ಅದರಲ್ಲೆಲ್ಲ ಏರಿಕೆಯಾಗಿದೆ. ಆದರೆ ಒಟ್ಟಾರೆ ಯೋಜನೆಯಾಗಿ ಅಂದುಕೊಂಡ ಗುರಿಯನ್ನು ತಲುಪುವಲ್ಲಿ ವಿಫಲವಾಗಿದೆ, ಫೇಲ್ ಆಗಿದೆ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ ಕಾಶಿ ಅಯೋಧ್ಯೆಗೆ 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ ಕೇವಲ 39,500 ಮಾತ್ರ. ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಗಯಾ ಬೋಧ್ ಗಯಾ 4 ನೈಟ್ 5 ಡೇಸ್ ಟ್ರಿಪ್ ಇದು. ಇದರಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, ದರ್ಶನ, AC ಟ್ರಾನ್ಸ್ಪೋರ್ಟ್, ಬೋಟಿಂಗ್ ಅಂಡ್ ಆಟೋ ಚಾರ್ಜಸ್, 24/7 ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲವೂ ಇರುತ್ತೆ. ವಿಶೇಷವಾಗಿ ಹಿರಿಯ ನಾಗರಿಕರಿಗೆ ಸ್ಪೆಷಲ್ ಕೇರ್ ಕೂಡ ಇರುತ್ತೆ. ಹೊರಡೋ ದಿನ 4 ಏಪ್ರಿಲ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡೋ ಮೂಲಕ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಫೇಲ್ ಆಗೋದಕ್ಕೆ ಕಾರಣ ಏನು? ಮೊದಲನೇದಾಗಿ ಸರ್ಕಾರ ಮೇಕ್ ಇನ್ ಇಂಡಿಯಾಗೆ ಪೂರಕವಾಗುವಂತ ರಿಫಾರ್ಮ್ಸ್ ಅನ್ನ ಭಾರತದಲ್ಲಿ ಮಾಡದೇ ಇರೋದು. ಸ್ಕೀಮಿಗೆ ಹೆಸರಿಟ್ಟು ಜಾರಿ ಮಾಡಿದ್ರೆ ಆಗೋದಿಲ್ಲ, ಅದಕ್ಕೆ ತಕ್ಕಂತೆ ವಾತಾವರಣ ನಿರ್ಮಿಸಬೇಕು. ಇವರು ಅದಕ್ಕೋಸ್ಕರ ಒಂದಷ್ಟು ಕಾನೂನುಗಳನ್ನ ತಂದ್ರು, ಆದರೆ ಜಾರಿನೇ ಮಾಡಲಿಲ್ಲ. ಎಲ್ಲ ಕೋಲ್ಡ್ ಸ್ಟೋರೇಜ್ ನಲ್ಲಿ ಇಟ್ಕೊಂಡ್ರು. ಎಷ್ಟೇ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇಂಪ್ರೂವ್ ಆಗಿದೆ ಅಂದ್ರೂ ಕೂಡ ನಮ್ಮಲ್ಲಿ ಇನ್ನೂ ರೆಡ್ ಟೇಪಿಸಮ್ ಇದೆ. ಸರ್ಕಾರಿ ಅಧಿಕಾರಿಗಳ ಕೆಟ್ಟ ಕಾಟ ಇದೆ. ಯಾವುದೇ ಫೈಲ್ ಪಾಸ್ ಆಗಬೇಕಂದ್ರೆ 4ರಿಂದ 5 ಕಡೆ ಕ್ಲಿಯರೆನ್ಸ್ ಬೇಕು, ಸೈನ್ ಬೇಕು. ಅದರಲ್ಲಿ ಯಾರೋ ಒಬ್ಬ ಅಬ್ಸೆಂಟ್ ಇದ್ರೂ ಕೂಡ ತಿಂಗಳಾಂಗಟ್ಲೆ ಫೈಲ್ ಕೊಳಿಯುತ್ತೆ. ಕಂಪನಿ ರಿಜಿಸ್ಟ್ರೇಷನ್ ಇಂದ ಹಿಡಿದು ರೆಗ್ಯುಲೇಟರಿ ಅಪ್ರೂವಲ್, ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಎಲ್ಲ ಮುಗಿಸೋಕೆ ಭಾರತದಲ್ಲಿ 1.5 ವರ್ಷ ಬೇಕು. ಎಸ್ಪೆಷಲಿ ಮ್ಯಾನುಫ್ಯಾಕ್ಚರಿಂಗ್ ಥರದ್ರಲ್ಲಿ. ಸರ್ವಿಸ್ ಸೆಕ್ಟರಲ್ಲಿ ಪಟ್ಟಂತ ಕಂಪ್ನಿ ಸ್ಟಾರ್ಟ್ ಮಾಡಿಬಿಡ್ಬೋದು, ಅದೆಲ್ಲ ಸ್ವಲ್ಪ ಬೇಗ ಆಗ್ತಾ ಇದೆ ಇತ್ತೀಚೆಗೆ. ಆದರೆ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಅಂತ ಹೇಳಿದ್ರೆ ಎನ್ವೈರನ್ಮೆಂಟ್ ಕ್ಲಿಯರೆನ್ಸು ಅದು ಇದು ಅಂತ ಸಿಕ್ಕಾಪಟ್ಟೆ ಟೈಮ್ ತೊಗೊಂಡ್ಬಿಡ್ತಾರೆ. ಅದೇ ವಿಯೆಟ್ನಾಂನಲ್ಲಿ 6 ತಿಂಗಳಲ್ಲಿ ಕಂಪನಿ ಶುರುವಾಗ್ಬಿಡುತ್ತೆ. ಲ್ಯಾಂಡ್ ಅಕ್ವಿಸಿಷನ್ ಪ್ರಾಬ್ಲಮ್ ಕೂಡ ತುಂಬ ಇದೆ ನಮ್ಮಲ್ಲಿ. ಸೌತ್ ಕೊರಿಯಾದ ಪೋಸ್ಕೋ ಸ್ಟೀಲ್ ಕಂಪನಿ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್. 2005ರಲ್ಲಿ ಪೋಸ್ಕೋ ಒಡಿಶಾದಲ್ಲಿ $12 ಬಿಲಿಯನ್ ಇನ್ವೆಸ್ಟ್ ಮಾಡ್ತೀವಿ ಅಂತ ಬಂದಿದ್ರು. ಅಂದಿನ ಕಾಲಕ್ಕೆ ಇದು ಅತಿ ದೊಡ್ಡ ವಿದೇಶಿ ಹೂಡಿಕೆ. ಆದರೆ ಲ್ಯಾಂಡ್ ಅಕ್ವಿಸಿಷನ್, ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಸಮಸ್ಯೆಯಿಂದ 10 ವರ್ಷ ಈ ಪ್ರಾಜೆಕ್ಟ್ ಡಿಲೇ ಆಯಿತು. ಆದರೆ ಕೊನೆಗೂ ಅಲ್ಲಿನ ಜನ ಫ್ಯಾಕ್ಟ್ರಿ ಹಾಕೋಕೆ ಬಿಡಲೇ ಇಲ್ಲ. ಹೀಗಾಗಿ 2017ರಲ್ಲಿ ಈ ಕಂಪನಿ ಪ್ರಾಜೆಕ್ಟ್ ಕ್ಯಾನ್ಸಲ್ ಮಾಡಿಕೊಂಡು ಏನಾರು ಮಾಡ್ಕೊಳ್ಳಿ ಅಂತ ವಾಪಸ್ ಹೋಯಿತು. ದುಡ್ಡು ಬರಲಿಲ್ಲ, ಹೂಡಿಕೆ ಬರಲಿಲ್ಲ. ಇನ್ನು ಎಷ್ಟೇ ಇನ್ಫ್ರಾ ಇಂಪ್ರೂವ್ ಆಗಿದೆ ಅಂದರೂ ಕೂಡ ಇನ್ನೂ ಸಮಸ್ಯೆ ಇದೆ. ಭಾರತದಲ್ಲಿ ಆವರೇಜ್ ಗೂಡ್ಸ್ ಗಾಡಿ ಗಂಟೆಗೆ 25 ಕಿಲೋಮೀಟರ್ ಸ್ಪೀಡ್ನಲ್ಲಿ ಹೋಗುತ್ತೆ. ಆದರೆ ಚೀನಾದಲ್ಲಿ ಗಂಟೆಗೆ 45 ಕಿಲೋಮೀಟರ್ ಸ್ಪೀಡಲ್ಲಿ ಸರಕು ಸಾಗಿಸಲಾಗುತ್ತೆ. ಇನ್ನು ರಸ್ತೆ ಕೂಡ ಹಾಗೆ. ಭಾರತದಲ್ಲಿ ಟ್ರಕ್ಗಳು 400-600 ಕಿಲೋಮೀಟರ್ ಹೋಗೋಕೆ 2ರಿಂದ 3 ದಿನ ತಗೊಳ್ತವೆ. ಗಂಟೆಗೆ 20-40 ಕಿಲೋಮೀಟರ್ ಸ್ಪೀಡ್ನಲ್ಲಿ ಹರ್ಕೊಂಡು ಹೋಗ್ತಿರ್ತಾರೆ ರೋಡಲ್ಲಿ. ಹೈವೇಗಳನ್ನು ನೆಟ್ಟಿಗೊಂದು ಸೈಡಲ್ಲೂ ಹೋಗೋದಿಲ್ಲ, ಮಧ್ಯದಲ್ಲಿ ಬ್ಲಾಕ್ ಮಾಡಿಕೊಂಡು. 3 ಲೇನ್ ಇದೆ ಅಂದರೆ 3 ಲೇನಲ್ಲೂ ಟ್ರಕ್ಗಳು ನಿಧಾನ ಹೋಗ್ತಿರ್ತಾವೆ. ಹಾರ್ನ ಹೊಡೆದು ಸಾಕಾಗುತ್ತೆ. ಬೇರೆ ವೆಹಿಕಲ್ ಅಕ್ಕಪಕ್ಕ ಯಾರಾದ್ರು ಬರ್ತಾ ಇದ್ರೆ ಹಿಂದ್ಗಡೆ ಎಲ್ಲ ಬ್ಲಾಕ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಡೆಡಿಕೇಟೆಡ್ ಫ್ರೈಟ್ ಕಾರಿಡಾರ್ ಅಂತೆಲ್ಲ ಬರ್ತಾ ಇದ್ರು ಕೂಡ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಇಂಪ್ಲಿಮೆಂಟ್ ಆಗೋದು ಬಾಕಿ ಇದೆ. ಆದರೆ ಚೀನಾ, ವಿಯೆಟ್ನಾಂಗಳಲ್ಲಿ ಟ್ರಕ್ಗಳ ಆವರೇಜ್ ಸ್ಪೀಡ್ ಗಂಟೆಗೆ ನಮ್ಗಿಂತ ಡಬಲ್ ಇದೆ, 60 ಕಿಲೋಮೀಟರ್ ತನಕನೂ ಇದೆ. ಅದೇ ರೀತಿ ಕಾರ್ಮಿಕ ನೀತಿಯಲ್ಲಿ ಬದಲಾವಣೆ ಮಾಡದಿರೋದು ಕೂಡ ಭಾರಿ ಪೆಟ್ಟು ಕೊಡ್ತಾ ಇದೆ. ಅಲ್ಲದೆ ಸ್ಕಿಲ್ ಕೊರತೆ ಕೂಡ ದೊಡ್ಡ ಪ್ರಾಬ್ಲಮ್. ಇದೆಲ್ಲ ಸಮಸ್ಯೆ. ಹಾಗಿದ್ರೆ ಯಾಕೆ ಮ್ಯಾನುಫ್ಯಾಕ್ಚರಿಂಗ್ ಅಷ್ಟು ಇಂಪಾರ್ಟೆಂಟ್? ಸರ್ವಿಸ್ ಇಂಡಸ್ಟ್ರಿ ಚೆನ್ನಾಗೇ ಇದೆಯಲ್ಲ, ಬಂದಷ್ಟು ಇಂಪೋರ್ಟ್ಸ್ ತಗೊಂಡು ಖುಷಿಯಾಗಿರ್ಬೋದಲ್ಲ ಅಂತ ಪ್ರಶ್ನೆ ಮಾಡ್ಬೋದು ನೀವು. ಅದನ್ನ ಕೂಡ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ, ಮ್ಯಾನುಫ್ಯಾಕ್ಚರಿಂಗ್ ಯಾಕೆ ಇಂಪಾರ್ಟೆಂಟ್ ಅಂತ. ಸರ್ವಿಸ್ನಿಂದ ಸ್ಕಿಲ್ಡ್ ಮತ್ತು ಸೆಮಿ ಸ್ಕಿಲ್ಡ್ ಜನರಿಗಷ್ಟೇ ಉದ್ಯೋಗ ಸಿಗುತ್ತೆ. ನಿಮ್ಗೆ ಗೊತ್ತಿರಲಿ ಅದು. ಸರ್ವಿಸ್ ಸೆಕ್ಟರ್ ಅಂದರೆ ಯಾವುದು? ಸಾಫ್ಟ್ವೇರ್, ಬ್ಯಾಂಕಿಂಗ್, ಫಿನಾನ್ಷಿಯಲ್, ಅಲ್ಲೆಲ್ಲ ಸ್ವಲ್ಪ ಹೈಲಿ ಎಜುಕೇಟೆಡ್ ಅಥವಾ ಅಟ್ಲೀಸ್ಟ್ ಆ್ಯಾವ್ರೇಜ್ ಎಜುಕೇಟೆಡ್ ಆದರೂ ಇರಬೇಕು. ಅಲ್ಲಿ ಜಾಬ್ ಸಿಗಬೇಕು ಅಂತ ಹೇಳಿದ್ರೆ ಹೈಲಿ ಸ್ಕಿಲ್ಡ್ ಅಥವಾ ಸೆಮಿ ಸ್ಕಿಲ್ಡ್ ಆದರೂ ಇರಲೇಬೇಕು ಅಲ್ಲಿ ಜಾಬ್ ಸಿಗೋದು ಅಂಥವ್ರಿಗೇನೆ. ಆದರೆ ಮ್ಯಾನುಫ್ಯಾಕ್ಚರಿಂಗ್ ಹೈಲಿ ಸ್ಕಿಲ್ಡ್ ಎಂಜಿನಿಯರ್ಸಿಂದ ಹಿಡಿದು ಕಾರ್ಮಿಕರ ತನಕ ಎಲ್ರಿಗೂ ಉದ್ಯೋಗ ಕೊಡುವಂಥ ಅದು ಕ್ಷೇತ್ರ ಇದು. ಸೆಮಿ ಸ್ಕಿಲ್ಡ್ ಮತ್ತು ಅನ್ಸ್ಕಿಲ್ಡ್ ನಮ್ಮಲ್ಲಿ ಜಾಸ್ತಿ ಜನ ಇದ್ದಾರೆ. 50%ಗಿಂತ ಜಾಸ್ತಿ ಈ ಥರ ಜನ ಇದ್ದಾರೆ. IT ಇಂಡಸ್ಟ್ರಿ ನಮ್ಮ ಎಕಾನಮಿಗೆ 7.5% ಕಾಂಟ್ರಿಬ್ಯೂಟ್ ಮಾಡುತ್ತೆ. ಟೆಕ್ಸ್ಟೈಲ್ ಕೊಡುಗೆ 2.3% ಮಾತ್ರ ಇದೆ. ಆದರೆ IT ಕೇವಲ 50ರಿಂದ 60 ಲಕ್ಷ ಸ್ಕಿಲ್ಡ್ ಜನರಿಗೆ ಮಾತ್ರ ಉದ್ಯೋಗ ಕೊಡುತ್ತೆ. ಟೆಕ್ಸ್ಟೈಲ್ 4.5 ಕೋಟಿ ಜನರಿಗೆ ಉದ್ಯೋಗ ಕೊಡುತ್ತೆ. ಹೀಗಾಗಿ ಜನರನ್ನ ಬಡತನದಿಂದ ಹೊರಗೆ ಹಾಕೋಕೆ ಮ್ಯಾನುಫ್ಯಾಕ್ಚರಿಂಗ್ ಬೂಮ್ ಆಗೋದು ತುಂಬ ಇಂಪಾರ್ಟೆಂಟ್.
ಉದ್ಯೋಗ ಸಿಕ್ಕರೆ ಜನರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಏರಿಕೆ ಆಗುತ್ತೆ, ಅವರ ಖರ್ಚು ವೆಚ್ಚ ಇಂಪ್ರೂವ್ ಆಗುತ್ತೆ, ಓವರಾಲ್ ಎಕಾನಮಿ ಕೂಡ ಮೇಲಕ್ಕೆ ಬರುತ್ತೆ. ಇನ್ನು ಮ್ಯಾನುಫ್ಯಾಕ್ಚರಿಂಗ್ ಗ್ರೋತ್ ಸ್ಟೇಬಲ್ ಎಕಾನಮಿಯ ಸಂಕೇತ ಕೂಡ ಹೌದು. ಆರ್ಥಿಕ ಏಟುಗಳಿಗೆ ಜಾಸ್ತಿ ಅಲಗಾಡಲ್ಲ. 2008ರಲ್ಲಿ ಆರ್ಥಿಕ ಹಿಂಜರಿತ ಆದಾಗ ಫಿನಾನ್ಷಿಯಲ್ IT ಕ್ಷೇತ್ರ ಎಲ್ಲ ಹೊಡೆಸ್ಕೊಂಡ್ವು, ಆದರೆ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳು ಸ್ಟೇಬಲ್ ಆಗಿನೇ ಇದ್ವು. ಇದೆಲ್ಲಕ್ಕಿಂತ ಹೆಚ್ಚಾಗಿ ಭಾರತದಲ್ಲೇ ಉತ್ಪಾದನೆ ಆದರೆ ಇಂಪೋರ್ಟ್ಸ್ ಕಮ್ಮಿ ಮಾಡ್ಕೋಬೋದು, ಯಾಕಂದರೆ ಇಂಪೋರ್ಟ್ನಿಂದ ಟ್ರೇಡ್ ಡೆಫಿಸಿಟ್ ಏರಿಕೆ ಆಗುತ್ತೆ. ಇದರಿಂದ ಕರೆನ್ಸಿ ವ್ಯಾಲ್ಯೂ ವ್ಯತ್ಯಾಸ ಆಗುತ್ತೆ, ಡಾಲರ್ಗೆ ಹೆಚ್ಚು ಡಿಮಾಂಡ್ ಬರುತ್ತೆ, ರೂಪಾಯಿ ವಿರುದ್ಧ ಡಾಲರ್ ಮೌಲ್ಯ ಜಾಸ್ತಿ ಆಗುತ್ತೆ. ಇದು ತಿರ್ಗಾ ತೈಲ ಖರೀದಿ ಮಾಡುವಾಗ ಬರೆ ಹಾಕುತ್ತೆ. ಪೆಟ್ರೋಲ್ ರೇಟ್ ಜಾಸ್ತಿ ಆದರೆ ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆಗುತ್ತೆ, ಇನ್ಫ್ಲೇಷನ್ ಹೆಚ್ಚಾಗುತ್ತೆ. ಅಲ್ಲದೆ ಟ್ರೇಡ್ ಡೆಫಿಸಿಟ್ನಿಂದ ಭಾರತ ಸಾಲ ಕೂಡ ಮಾಡಬೇಕಾಗಿ ಬರುತ್ತೆ. ಸೊ ಭಾರತ ಏನು ಮಾಡಬೇಕಾಗಾದ್ರೆ, ಇಷ್ಟೆಲ್ಲ ಸಮಸ್ಯೆ ಇದೆಯಲ್ಲ ಸರ್, ಏನು ಮಾಡಬೇಕು? ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ತುಂಬ ಇಂಪ್ರೂವ್ ಆಗಬೇಕು. ಮೊದಲಿಗಿಂತ ಈ ಕ್ಷೇತ್ರ ಇಂಪ್ರೂವ್ ಆಗಿದೆ, ಬಟ್ ಇನ್ನೂ ಇಂಪ್ರೂವ್ ಆಗಬೇಕು. ಮುಖ್ಯವಾಗಿ ಕಂಪನಿ ಶುರು ಮಾಡೋಕ್ಕೆ ಆರಾಮಾಗಿ ಆಗಬೇಕು, ಯಾರ್ದು ಅಧಿಕಾರಿಗಳ ಕಾಟ ಇರಬಾರ್ದು, ಲ್ಯಾಂಡ್ ಅಕ್ವಿಸಿಷನ್ ಈಸಿಯಾಗಿ ಆಗಬೇಕು, ಅಲ್ಲಿ ಅಡೆತಡೆಗಳು ಕಮ್ಮಿ ಆಗಬೇಕು, ಲೇಬರ್ ಲಾಸ್ ಕೂಡ ತೀರಾ ಕಂಪ್ನಿಗಳು ಬರೋಕ್ಕೆ ಹೆದರಬೇಕು, ಆ ರೀತಿ ಇರಬಾರ್ದು. ಅದನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡಬೇಕು. ಅದನ್ನೆಲ್ಲ ಪಾಸ್ ಮಾಡ್ಕೊಂಡು ಪಾರ್ಲಿಮೆಂಟಲ್ಲಿ ಜಾರಿ ಮಾಡೋಕ್ಕೆ ಹೆದರ್ಕೊಂಡು ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಟಿದ್ದೀರಲ್ಲ ನೀವು ಮೋದಿ ಸರ್ಕಾರದವರು, ಅವುಗಳನ್ನೆಲ್ಲ ಜಾರಿಗೆ ತರಬೇಕು. ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್, ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ತುಂಬ ಇಂಪ್ರೂವ್ ಆಗಬೇಕು. ಗಡ್ಕರಿ ನ್ಯಾಷನಲ್ ಹೈವೇ ಹಾಕ್ತಾ ಹೋದ್ರೆ ಸಾಕಾಗೋದಿಲ್ಲ. ನಗರಗಳಲ್ಲಿ ಸೊಫಿಸ್ಟಿಕೇಟೆಡ್ ಲೈಫ್ ಸಿಗಬೇಕು. ನಾನು ಇಲ್ಲಿಂದ ಅಲ್ಲಿಗೆ 10 ಕಿಲೋಮೀಟರ್ ಹೋಗ್ಲಿಕ್ಕೆ 3/4 ಗಂಟೆ 1.5 ಗಂಟೆ ಆಗುತ್ತೆ ಅಂದರೆ ಯಾರು ಅಂತ ನಗರಕ್ಕೆ ಹೋಗೋಕೆ ಇಷ್ಟಪಡೋದಿಲ್ಲ. ಆ ಪೊಲ್ಯೂಷನ್, ಆ ಧೂಳು, ಹೊಗೆ, ಟ್ರಾಫಿಕ್ ಯಾರೂ ಇಷ್ಟಪಡೋದಿಲ್ಲ. ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಕೂಡ ತುಂಬ ಇಂಪ್ರೂವ್ ಆಗಬೇಕು. ಬರೀ ನ್ಯಾಷನಲ್ ಹೈವೇಗಳು ಇಂಪ್ರೂವ್ ಆದರೆ ಸಾಕಾಗೋದಿಲ್ಲ, ಸ್ಟೇಟ್ ಹೈವೇಗಳು ಕೂಡ ನ್ಯಾಷನಲ್ ಹೈವೇಗಳ ಲೆವೆಲ್ಗೆ ಬರಬೇಕು. ನ್ಯಾಷನಲ್ ಹೈವೇಗಳು ಕೂಡ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಗೆ ಇನ್ನಷ್ಟು ಎಕ್ಸ್ಪ್ಯಾಂಡ್ ಆಗಬೇಕು. ಜೊತೆಗೆ ನಮ್ಮ ಯುವ ಜನತೆ ಅಪ್ಸ್ಕಿಲ್ಲಿಂಗ್ ಆಗಬೇಕು. ಪ್ರತಿಯೊಬ್ಬರೂ ಕೂಡ ಅವರವರ ಕ್ಷೇತ್ರದಲ್ಲಿ ಮಾಸ್ಟರ್ಸ್ ಆಗೋಕ್ಕೆ ಪ್ರಯತ್ನ ಪಡಬೇಕು. ಅಪ್ಸ್ಕಿಲ್ಲಿಂಗ್ ಅಂದ ತಕ್ಷಣ ನಾಳೆ ಈಗ ನಾವೆಲ್ಲ ಹೋಗಿ ಸೀದಾ ಏರೋನಾಟಿಕಲ್ ಇಂಜಿನಿಯರ್ಸ್ ಆಗೋಕ್ಕಾಗತ್ತಾ? ಆಗೋದಿಲ್ಲ. ಏರೋನಾಟಿಕಲ್ ಇಂಜಿನಿಯರ್ ಮಾಡಿದವರು ಅವರವ್ರ ಕ್ಷೇತ್ರದಲ್ಲಿ ಸೂಪರ್ ಟ್ಯಾಲೆಂಟೆಡ್ ಆಗಬೇಕು. ಪ್ರತಿಯೊಬ್ಬರು ಕೂಡ ಆರ್ಟ್ಸ್ ಮಾಡಿದವರು ಅವ್ರ ಕ್ಷೇತ್ರದಲ್ಲಿ, ಜರ್ನಲಿಸಮ್ ಮಾಡಿದವರು ಅವ್ರ ಕ್ಷೇತ್ರದಲ್ಲಿ, ಸಾಫ್ಟ್ವೇರ್ ಇಂಜಿನಿಯರ್ ಮಾಡಿದವರು ಅವ್ರ ಕ್ಷೇತ್ರದಲ್ಲಿ, ಏರೋನಾಟಿಕಲ್ ಇಂಜಿನಿಯರಿಂಗ್ ಮಾಡಿದವರು ಅವ್ರ ಕ್ಷೇತ್ರದಲ್ಲಿ, ಆಮೇಲೆ ಸಿವಿಲ್ ಇಂಜಿನಿಯರಿಂಗ್ ಮಾಡಿದವರು ಅವ್ರ ಕ್ಷೇತ್ರದಲ್ಲಿ, ಎಲ್ಲರೂ ಅವ್ರವ್ರು ಯಾವ ಡೊಮೇನಲ್ಲಿ ಇರ್ತಾರೆ, ಮೆಡಿಕಲ್ ಮಾಡಿದವರು ಅವ್ರ ಕ್ಷೇತ್ರದಲ್ಲಿ, ಎಲ್ಲರೂ ಅವ್ರವ್ರ ಕ್ಷೇತ್ರದಲ್ಲಿ ಸೂಪರ್ ಟ್ಯಾಲೆಂಟೆಡ್ ಆಗೋಕ್ಕೆ ಪ್ರಯತ್ನ ಪಟ್ಟರೆ, ಡೀಪಾಗಿ ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇಟ್ಕೊಂಡು ಕಲ್ತ್ಕೊಂಡು ಆ ನಾಲೆಜ್ನ ಪ್ರಾಕ್ಟಿಕಲ್ ಅಪ್ಲಿಕೇಶನನ್ನು ರೂಢಿಸ್ಕೊಂಡು ಇನ್ನೂ ಇನೋವೇಟಿವ್ ಥಿಂಕಿಂಗ್ ಬೆಳೆಸ್ಕೊಂಡು ಅವ್ರವ್ರು ಓದಿರೋ ಕ್ಷೇತ್ರಕ್ಕೆ ಅವ್ರವ್ರ ಡೊಮೇನಲ್ಲಿ ಇನ್ನೂ ಹೊಸದೇನಾದರೂ ಕಂಡುಹಿಡಿದು ಕೊಡುಗೆ ಕೊಡೋ ಮಟ್ಟಿಗೆ ಬೆಳಿತೀವಿ ಅನ್ನೋ ಜೋಶ್ನಲ್ಲಿ ನಾವು ಹೋದರೆ ಡೆಫಿನೆಟ್ಲಿ ಅದು ಕೂಡ ದೊಡ್ಡ ಕೊಡುಗೆಯನ್ನು ಕೊಡುತ್ತೆ ಒಂದು ದೇಶದ ಅಭಿವೃದ್ಧಿಯಲ್ಲಿ. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸ್ನೇಹಿತರೆ? ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.